ನಮಸ್ತೆ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ವೆಸ್ಟೀಜ್. ನನ್ನ ಹೆಸರು ಶಾಂತವರೇಶ್ ಹಿರೇಮಠ ಅಂತೇಳಿ. ರೈಟ್, ಈ ಒಂದು ವಿಡಿಯೋ ಮಾಡಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಏನಕ್ಕೋಸ್ಕರಪ್ಪ ಅಂತಂದ್ರೆ, ನಮ್ಮ ಪ್ರಗತಿಪರ ರೈತರಾದಂತ ಮಲ್ಲೇಶ್ ಅಣ್ಣ ಅವರಿಗೆ ವೆಸ್ಟೀಜ್ ಸಪ್ಲಿಮೆಂಟ್ಸ್ ಅನ್ನ ಅಂದ್ರೆ ವೆಸ್ಟೀಜ್ ಅಲ್ಲಿರುವಂತಹ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅನ್ನ ನಾವು ಸಜೆಸ್ಟ್ ಮಾಡಿದ್ವಿ ಲಾಸ್ಟ್ ಒಂದು 6 ತಿಂಗಳ ಹಿಂದ್ಗಡೆ. ಆ ಒಂದು ಬೆಳೆಗೆ, ಅಡಿಕೆ ಬೆಳೆಗೆ ನಮ್ಮ ಪ್ರಾಡಕ್ಟ್ ಅನ್ನ ಬಳಸಿದ್ದಾರೆ. ಅವ್ರ ಮುಖಾಂತರ ನಾ ಒಂದು ಮಾತಾಡ್ಸ್ಲಿಕ್ಕೆ ಇಷ್ಟಪಡ್ತೀನಿ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ಮಲ್ಲೇಶಪ್ಪ ಅಂತ. ನಿಮ್ ಸರ್ನೇಮ್? ಮಲ್ಕಪ್ಪ ಅಂತ. ಓಕೆ, ನಿಮ್ದು ಯಾವ ಊರು ಸರ್? ಕೌಲಿ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲಾ, ಶಿಕಾರಿಪುರ ತಾಲೂಕು, ಹಾನ್ರಿ. ತೊಗರ್ಸಿ ಪೋಸ್ಟ್, ಕೌಲಿ ಗ್ರಾಮ. ಕೌಲಿ ಗ್ರಾಮ. ಸರ್, ಈ ಪ್ರಾಡಕ್ಟ್ ಅನ್ನ ನಾನು ನಿಮ್ಗೆ ಒಂದು 6 ತಿಂಗಳಿಂದ ಸಜೆಸ್ಟ್ ಮಾಡಿದ್ವಿ. ಹೌದೌದು. ಕರೆಕ್ಟಾ? ನೀವು ಕೆಳಗಡೆ ತಳಗೊಬ್ಬರನು ಕೊಟ್ಟಿದ್ರಿ, ನೆಕ್ಸ್ಟ್ ಸ್ಪ್ರೇನು ಕೂಡ ಮಾಡಿದ್ರಿ ನಿಮ್ಮ ಅಡಿಕೆಗೆ. ಸೊ ಇದು ಏನ್ ಬಂದಿದೆ ಸರ್, ಬದಲಾವಣೆ ಏನಾಗಿದೆ ನಿಮ್ಗೆ? ಇದೇನ್ ಸರ್ ಗೊತ್ತಾ, ನಾವು ಸರ್ಕಾರಿ ಗೊಬ್ಬರ ಕಮ್ಮಿ ಹಾಕಿದ್ವಿ. ಹೌನ್ರಿ. ಇದು ಸರ್ಕಾರಿ ಗೊಬ್ಬರ ಕಮ್ಮಿ ಹಾಕಿದಾಗ ನಮಗೆ ಒಂದು ಇದು ಪ್ರೂವ್, ನೀವು ಒಂದು ಎಲ್ಲೇ ಹೋದಾಗ ಒಂದು ಇದನ್ನ ಮಾಡಿದ್ರಿ. ಹೌದು, ಈ ಕಂಪ್ನಿಯಿಂದ ಹಾಕ್ಬೇಕು ಅಂತ ಮಾಡಿದ್ವಿ. ನಾವು ಇದನ್ನ ಪ್ರಜೆಂಟ್ ಮಾಡ್ಕೊಂಡು ತಗೊಂಡ್ಬಂದ್ವಿ. ಒಂದು ಮುಕ್ಕಾಲೆ ಒಂದು 400 ಗಿಡಕ್ಕೆ 400 ಗಿಡಕ್ಕೆ 2 ಪ್ಯಾಕೆಟ್ ಬೆಳೆಸಿದ್ವಿ. 2 ಪ್ಯಾಕೆಟ್ ಅದು ಒಂದು ಚೀಲ ಗೊಬ್ಬರ, ಇದು 2 ಪ್ಯಾಕೆಟ್ 2 ಪ್ಯಾಕೆಟ್ ಬೆಳೆಸಿದ್ದು ಪೂರ್ತಿ ಬುಡಕ ಹಾಕ್ಸಿದ್ವಿ. ಗಿಡ ಎಷ್ಟು ದಿನ ಸ್ಪ್ರೇ ಮಾಡಿಸಿದ್ರಿ? ಮತ್ತೆ ಸ್ಪ್ರೇ ಮಾಡಿಸಿ ಒಂದು ತಿಂಗಳಿಗೆ ಸ್ಪ್ರೇ ಮಾಡಿದ್ವಿ. ಸ್ಪ್ರೇ ಮಾಡಿಸಿ ಇದನ್ನ ಸ್ಪ್ರೇ ಮಾಡಿದ್ವಿ. ಇದು 2 ಸ್ಪ್ರೇ ಮಾಡಿದ್ವಿ. ಗಿಡ ಕಾಯಿ ಸ್ವಲ್ಪ ಬಂತು, ಒಂದು ಚಿಕ್ಕ ಆಯ್ತು. ಅದು ಒಂದು ತಿಂಗಳ ಆದ್ಮೇಲೆ ಕೊಯ್ಯಕ್ ಬಂದ್ರು. ಕೊಯ್ಲಿಕ್ ಬಂದಾಗ ಅವಾಗ ಅಂದ್ರು, ಇದು ಸೈಜ್ ಭಾರಿ ಚೆನ್ನಾಗ್ ಬರ್ತಲ್ಲ ಕಾಯಿ ಅಂತ. ನಾನಿಲ್ಲ, ಇದನ್ನ ಈ ಕಂಪ್ನಿಯಿಂದ ಯೂಸ್ ಮಾಡಿದ್ದೆ, ಸ್ಪ್ರೇ ಮಾಡಿದ್ರೆ ಚೆನ್ನಾಗೈತಿ, ಕೊಳೆನೂ ಕಮ್ಮಿ ಆಗಿತ್ತು, ಕೊಳೆ ನಿಲ್ತು ಅಂತ ಅಂದ್ರು. ಅಡ್ಡಿಲ್ಲಲ್ಲ ಹಂಗಾರ ಅಂತಂದು ಅಷ್ಟಮಾಕ ಮತ್ತೆ ಸ್ಪ್ರೇ ಮಾಡೋಣ ಅಂತಂದು ಮತ್ತೆ ಸ್ಪ್ರೇ ಮಾಡೋದು ಬೇಡ ಅಂತಂದು. ಈಗೇನ್ ಗೊತ್ತ, ಒಂದ ಫಸಲ್ಕ ಒಂದು 6 ತಿಂಗಳಿಗೆ ಒಂದ್ಸಲ ಸ್ಪ್ರೇ ಮಾಡಿಲ್ಲ ಅಡ್ಡಿಲ್ಲ, ಪದೇ ಸ್ಪ್ರೇ ಮಾಡಿದ್ರ ಸರಿಯಾಗಲ್ಲ ಅಂತಂದು ಮತ್ತೆ ಇದನ್ನ ಇನ್ನೊಂದ್ಸಲ ಹಾಕ್ತೇವೆ. ನಾವು ಗೊಬ್ಬರ ಹಾಕ್ತೇವೆ 5 ಕೆಜಿ ಇನ್ನೊಂದ್ 2 ಪ್ಯಾಕೆಟ್ ಹಾಕಿ ಯೂಸ್ ಮಾಡ್ತೇವೆ. ನೋಡ್ರಿ, ಗೊನೆ ಆಯ್ತಾ? ಗೊನೆ ನೋಡ್ರಿ, ನೀವೇ ನೋಡ್ರಿ ಯಾವ ನಮ್ನೆ ಬಂದಿದೆ. ಚೆನ್ನಾಗಿ ಮಿಟ್ಟೆಗೆ ಐತೆ, ಟೈಟ್ ಐತೆ ಕಾಯಿ ಇರುತ್ತಾ. ಇದು ಏನು ಗೊತ್ತೇ, ಎಷ್ಟು ವರ್ಷದ ಗಿಡ ಆಯ್ತು ಸರ್? ಇದು 7 ವರ್ಷದ ಗಿಡ. 7 ವರ್ಷದ ಗಿಡ. ಇದು ನೋಡಿದ್ರೆ ಸ್ನೇಹಿತರೆ, 7 ವರ್ಷದ ಗಿಡ, ಒಂದ್ 10 ವರ್ಷದ ಗಿಡ ಕಣ್ಣು ಲೆವೆಲ್ ಕಾಣ್ತಾ ಇದೆ. ಯಾರು ನಂಬಲ್ಲ 7 ವರ್ಷದ ಗಿಡ ಅಂದ್ರೆ ನಂಬಲ್ಲ ಯಾರು, ಅಷ್ಟು ಚೆನ್ನಾಗಿ ಬೆಳೆ ಬರ್ತಾ ಇದೆ. ರೈತರೆ, ನಾನ್ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಈ ಪ್ರಾಡಕ್ಟ್ ಅನ್ನ ನಾವು ರೈತರಿಗೆ ಹೇಳ್ತೀವಲ್ಲ, ಸಡನ್ ಆಗಿ ನಂಬಲ್ಲ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಪ್ರಾಡಕ್ಟ್ ಬಗ್ಗೆ? ಈಗೇನ್ ಗೊತ್ತೇ, ಈಗ ನಾವು ಹಾಕಿದೇವಿ, ಇನ್ನೊಬ್ರು ನಮ್ ಪಕ್ಕದ ಹೊಲ್ದಾರು ಅವ್ರಿಗೆ ಹೇಳ್ತೇವೆ, ಇದನ್ನ ಹಾಕಿ ಅಟ್ಮನ್ ನೀವು ನಮ್ಗೆ ಹೇಳ್ರಿ, ಫಸ್ಟ್ ಯೂಸ್ ಮಾಡ್ರಿ, ಬೇರೆದ್ ಏನು ಯೂಸ್ ಮಾಡ್ಬಾರ್ರಿ, ಫಸ್ಟ್ ಇದನ್ನ ಯೂಸ್ ಮಾಡ್ರಿ. ಯೂಸ್ ಮಾಡ್ಕೊಂಡು ಅಟ್ಮನ್ ಕೇಳ್ರಿ. 1 ತಿಂಗಳು 2 ತಿಂಗಳು 1 ವರ್ಷದ ನಂತರ ಅದು 6 ತಿಂಗಳೇ ಕೊಟ್ಟ ಗೊತ್ತಾಗತ್ತೆ. 6 ತಿಂಗಳಿಗೆ ಗೊತ್ತಾಗ್ಬಿಡುತ್ತೆ ಹೆಂಗ ಏನೋ ಅಂತ. ಅದು ಯೂಸ್ ಮಾಡ್ರಿ, ದಯವಿಟ್ಟು ಯಾವ್ದು ನೀವು ಗ್ರಾಮಲ್ಲಿ ಯಾವ್ದು ಯೂಸ್ ಮಾಡ್ಬೇಡ್ರಿ, ಇದು ಯೂಸ್ ಮಾಡ್ರಿ ಅಂತ ಹೇಳ್ತೇವೆ ಅಷ್ಟೇ. ರೈಟ್. ನೋಡಿ ಸ್ನೇಹಿತರೆ, ಇವತ್ತು ಎಷ್ಟು ಮೊನ್ನೆ ಹರಿದ್ರಿ ಅಂದ್ರೆ ನೀವು ಅಡಿಕೆನ ಎಷ್ಟು ಕ್ವಿಂಟಲ್ ಬಂದ್ ಸರ್? ಫಸ್ಟ್ 400 ಗಿಡಕ್ಕೆ 400 ಗಿಡಕ್ಕೆ ಫಸ್ಟ್ 25 ಒಂದು 30 ಕ್ವಿಂಟಲ್ ಕೊಟ್ಟಿದ್ದೆ. ನಿನ್ನೆ 29 ಕ್ವಿಂಟಲ್ ಆಯ್ತು, ಮತ್ತೆ 60 ಕ್ವಿಂಟಲ್ ಆಯ್ತು. ಟೋಟಲ್ 60 ಕ್ವಿಂಟಲ್ ಬಂತು. ಇನ್ನೊಂದು 20 ಕ್ವಿಂಟಲ್ ಇದೆ. ಮುಕ್ಕಾಲು ನೋಡ್ರಿ, ಕೇವಲ ಮುಕ್ಕಾಲು ಎಕರೆದಲ್ಲಿ 400 ಗಿಡಕ್ಕೆ 60 ಕ್ವಿಂಟಲ್ ಏನೋ ನಮ್ಮ ಅಡಿಕೆನ ಕೊಯ್ಲು ಮಾಡಿದ್ದಾರೆ ನಮ್ಮ ರೈತರು. ಇನ್ನೂ 20 ಕ್ವಿಂಟಲ್ ಹರಿಯೋದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಪ್ರಾಡಕ್ಟ್ ಅನ್ನ ಬಳಸೋದ್ರಿಂದ ತುಂಬಾ ರಿಸಲ್ಟ್ ಬರ್ತಾ ಇದೆ. ಎಲ್ಲರೂ ಕೂಡ ಅಡಿಕೆಗೆ ಅಥವಾ ಪ್ರತಿಯೊಂದು ಬೆಳೆಗೂ ಕೂಡ ವೆಸ್ಟೀಜ್ ಅಲ್ಲೇ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅನ್ನ ಬಳಸಿ ನಿಮ್ಮ ಭೂಮಿಯಲ್ಲಿರುವಂತಹ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ಕೊಂಡು ನಿಮ್ಮ ಫಲನ ಜಾಸ್ತಿ ಮಾಡ್ಕೊಡ್ರಿ, ಕಡಿಮೆ ಖರ್ಚಲ್ಲಿ ಹೆಚ್ಚಿನ ಆದಾಯ ತಗೊಳ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದು 4 ವರ್ಷದ ಗಿಡ. ಇದು 4 ವರ್ಷದ ಗಿಡ ಐತಲ್ಲ, ಇದು ಹೇಗ್ ಬಂದಿದೆ ನೋಡು ಸರ್, ಅದನ್ನು ಸ್ವಲ್ಪ ತೋರಿಸಿ. 4 ವರ್ಷದ ಗಿಡ ಅಂತ ಅದು 4 ವರ್ಷದ ಗಿಡ. ಅದು ಹೇಗ್ ಬಂದಿದೆ ನೋಡ್ರಿ ಗಿಡ. ನೋಡ್ರಿ ಯಾವ ರೀತಿ ಕರು ಇದೆ ಈ ಒಂದು ಗೊಬ್ಬರ ಕೊಡೋದ್ರಿಂದ. ಸೊ ಪ್ರತಿಯೊಬ್ಬ ರೈತರಿಗೂ ನಾವು ಹೇಳೋದಿಷ್ಟೇ, ಈ ಪ್ರಾಡಕ್ಟ್ ಅನ್ನ ಬಳಸಿ, ನಂಬಿ ಫಸ್ಟ್ ಪ್ರಾಡಕ್ಟ್ ಅನ್ನ ಬಳಸಿ ತುಂಬಾ ರಿಸಲ್ಟ್ ಅನ್ನ ನೀವು ಕಾಣಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ವೆಲ್. ನಮಸ್ಕಾರ. ಒಂದು